ತೋಟದಲ್ಲಿ ತುಂಬನೇ ಹುಲ್ಲಾಗಿದೆ. ಹಾಗೆ ತುಂಬ ದಿವಸದ ನಂತರ ಹುಲ್ಲು ತಗೊಂಡು ಹೋಗಲಿಕ್ಕೆ ಬಂದಿದ್ದೇವೆ. ನೀರು ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಹರಿತಾ ಇದೆ ನೋಡಿ. ಈ ಥರ ಹೋಗ್ತಾ ಇದೆ ಹೊರಗೆ. ಹಸುವಿನ ಎಲೆ ನೋಡಿ ಎಷ್ಟು ದೊಡ್ಡದು. ಇದು ಎಲೆ ವರ್ಷ ಪೂರ್ತಿ ನಮಗೆ ಸಿಗ್ತದೆ ನೀರಿರುವ ಜಾಗ. ನೋಡಿ ಫ್ರೆಂಡ್ಸ್, ರುಚಿಯಾದ ಹಾಗೂ ತುಂಬನೇ ಸಿಂಪಲ್ ಆಗಿ ಮಾಡಬಹುದಾದಂತಹ ಮೀನಿಗೆ ಮಸಾಲವನ್ನು ಹಾಕಿ ಆಯಿತು. ಇನ್ನು ಇದು ಮ್ಯಾರಿನೇಟ್ ಆಗಬೇಕು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪತ್ರೊಡೆ ಮಾಡೋಣ ಅಂತೇಳಿ ನೋಡಿ ಈ ಕೆಸುವಿನ ಎಲೆಯನ್ನು ಕೊಯ್ದೆ. ಕೆಸುವಿನ ಎಲೆಯಲ್ಲಿ ತುಂಬಾ ವಿಧ ಇದೆ. ಅದರಲ್ಲಿ ಇದು ಒಂದು ವಿಧ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವುದು. ಇನ್ನೊಂದು ತೋಟದಲ್ಲೆಲ್ಲ ಇಡೀ ವರ್ಷ ಸಿಗ್ತದೆ. ನಾನು ಹೆಚ್ಚಾಗಿ ಆ ಕೆಸುವಿನ ಎಲೆಯಲ್ಲೇ ಮಾಡ್ತಿದ್ದೆ. ಆದರೆ ಮಳೆಗಾಲದಲ್ಲಿ ಈ ಥರದ ಕೆಸುವಿನ ಎಲೆಯನ್ನು ಮಾಡ್ತಾಯಿದ್ದೇನೆ. ಇದರಿಂದ ಮಾಡಿದರೆ ತುಂಬಾ ಟೇಸ್ಟ್, ಒಳ್ಳೆ ಟೇಸ್ಟ್ ಇದೆ ಈ ಎಲೆಯಿಂದ ಮಾಡಿದರೆ. ಅದಕ್ಕಾಗಿ ಇವಾಗ ಮಳೆ ಬಿದ್ದು ಎಲ್ಲ ಕಡೆ ಈ ಥರದ ಕೆಸುವಿನ ಎಲೆ ಆಗಿದೆ. ಹಾಗಾಗಿ ಇವತ್ತೊಂದು ಪತ್ರೊಡೆಯನ್ನು ಮಾಡೋಣ ಅಂತೇಳಿ. ಇವಾಗ ತೋಟದಲ್ಲಿ ತುಂಬಾ ಹುಲ್ಲಾಗಿದೆ. ಹಾಗೆ ತುಂಬ ದಿವಸದ ನಂತರ ಹುಲ್ಲು ತಗೊಂಡು ಹೋಗಲಿಕ್ಕೆ ಬಂದಿದ್ದೇವೆ. ಜಾನವರು ಇವಾಗ ಕನಿಯಲ್ಲಿರುವ ಹುಲ್ಲನ್ನು ತೆಗಿತಾ ಇದ್ದಾರೆ ನೋಡಿ. ಎಲ್ಲ ಕಡೆ ಹುಲ್ಲಾಗಿದೆ ಇವಾಗ. ನೋಡಿ ಹುಲ್ಲು ಎಲ್ಲ ತೆಗೆದಾಗೋದಕ್ಕಿಂತ ಮೊದಲು ಜೋರು ಮಳೆ ಶುರು ಆಯಿತು. ತುಂಬ ಜೋರಾಗಿ ಬರ್ತಾ ಇದೆ. ನೋಡಿ ಇಷ್ಟೊತ್ತು ನಾವು ಶೆಡ್ಡಲ್ಲೇ ನಿಂತೆವು. ಮಳೆ ಇವಾಗ ಸ್ವಲ್ಪ ಕಡಿಮೆ ಆಯಿತು. ಇನ್ನೂ ಕೂಡ ನನಗೆ ಸ್ವಲ್ಪ ಕೆಸುವಿನ ಎಲೆ ಸಿಗ್ತದಾ ನೋಡಬೇಕು. ಯಾವಾಗಲೂ ಕೊಯ್ಯೋದು ತೋಟದಲ್ಲಿ ತುಂಬಾ ಇದೆ. ಅಂದರೆ ಅದು ಮಳೆಗಾಲದಲ್ಲಿ ಮಾತ್ರ ಆಗೋದು. ಅದನ್ನು ಇವಾಗ ಹುಡುಕ್ತಾ ಇದ್ದೇನೆ. ಎಲ್ಲಿಯಾದರೂ ಸಿಕ್ಕಿದರೆ ತೆಗಿಬೇಕು. ತೋಟದಲ್ಲಿ ಫುಲ್ ಇತ್ತು. ಆದರೆ ನಾವೇನು ಮಾಡಿದ್ದೇವೆ ಅಂದರೆ ಫುಲ್ ಕೊಯ್ಯುವಾಗ ಅದನ್ನೆಲ್ಲ ತೆಗೆದು ರಾಶಿ ಹಾಕಿ ಎಸೆದಿದ್ದೇವೆ. ಆ ಕಡೆ ಬಿಸಾಡಿದ್ದೇವೆ. ಯಾಕೆಂದರೆ ಅದು ತುಂಬಾ ಬೆಳೀತದೆ, ಮರವನ್ನೆಲ್ಲ ತಿಂತದೆ. ಅದಕ್ಕಾಗಿ ನಾವು ಅದನ್ನು ತೆಗೆಯೋದು. ಇವಾಗ ಇಲ್ಲೊಂದು ಎಲೆ ಇದೆ, ಅದನ್ನು ತೆಗಿತೇನೆ. ಥರ ಬೇರೆ ಇದರಿಂದ ಪತ್ರೊಡೆ ಮಾಡಿದ್ರಂತೂ ಸೂಪರ್ ಆಗಿರ್ತದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಇದು ಮಳೆಗಾಲದಲ್ಲಿ ಮಾತ್ರ ಆಗೋದು. ಇವಾಗ ಸ್ವಲ್ಪ ಸಿಕ್ಕಿದೆ, ಇನ್ನೂ ಕೂಡ ಸ್ವಲ್ಪ ಬೇಕು ಇದೆ. ನೋಡಬೇಕು ತೋಟದ ಕಾರ್ನರಲ್ಲಿ ಇದೆ ಅಂತ ನೋಡ್ಕೊಂಡು ಬರಬೇಕು. ಇವಾಗ ಇದೆ. ಇದನ್ನು ಇವಾಗೆಲ್ಲ ಬೇಗನೆ ಕೊಯ್ತೇನೆ. ಮಳೆ ಕೂಡ ಕರೆಕ್ಟಾಗಿ ನಿಲ್ಲಿಲ್ಲ, ಬರ್ತಾನೆ ಇದೆ. ಇದು ಇನ್ನೊಂದು ಥರದ ಕೆಸುವಿನ ಎಲೆ. ಇದು ಅದರ ದಂಟು ಕಪ್ಪಾಗಿದೆ. ಆ ಪದಾರ್ಥ ಎಲ್ಲ ಮಾಡಲಿಕ್ಕಾಗ್ತದೆ. ಹೆಚ್ಚಾಗಿ ಪತ್ರೊಡೆ ಮಾಡೋದು ಈ ಥರದ ಕೆಸುವಿನ ಎಲೆಯಿಂದ. ಇದು ವರ್ಷ ಪೂರ್ತಿ ನಮ್ಮ ತೋಟದಲ್ಲಿ ಬೆಳೀತದೆ. ಅದಕ್ಕಾಗಿ ಇದರಿಂದ ಮಾಡೋದು. ಇವಾಗ ಮಳೆಗಾಲದಲ್ಲಿ ಮಾತ್ರ ಬೇರೆ ಎಲೆಯಿಂದ ಮಾಡೋದು. ನೋಡಿ ಇಲ್ಲಿ ತೋಟದಲ್ಲಿ ಫುಲ್ ಇದೆ. ನೀರು ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಹರಿತಾ ಇದೆ ನೋಡಿ. ಈ ಥರ ಹೋಗ್ತಾ ಇದೆ ಹೊರಗೆ. ನೋಡಿ ಮಳೆ ಇನ್ನೂ ನಿಲ್ಲಿಲ್ಲ, ಹನಿ ಬರ್ತಾ ಇದೆ. ಇವಾಗ ಮನೆಗೆ ಹೋಗೋದು. ಹುಲ್ಲು ಕೂಡ ಆಯಿತು. ನಮ್ಮ ಮನೆಗೆ ಬಂದು ಟೀ ಮಾಡಿ ಕುಡ್ದಾಯಿತು. ತೋಟದಲ್ಲಿರುವಾಗ ಮಾತ್ರ ಮಳೆ ಬಂದದ್ದು. ಮನೆಗೆ ಬಂದ ಮೇಲೆ ಮಳೆನೇ ಇಲ್ಲ. ಹಾಗೆ ಇವಾಗ ಸಂಜೆಗೆ ಒಂದು ಪದಾರ್ಥ ಆಗಬೇಕು.
ಮಧ್ಯಾಹ್ನ ಸೋರೆಕಾಯಿ ಪಲ್ಯ ಮಾಡಿದ್ದು, ಹಾಗಾಗಿ ಇವಾಗ ಒಂದು ಪದಾರ್ಥ ಮಾಡಬೇಕು. ಅದಕ್ಕಾಗಿ ನಾನಿವತ್ತು ಕೆಸುವಿನ ದಂಟನ್ನು ಕೊಯ್ತಾ ಇದ್ದೇನೆ. ಕೆಸುವಿನ ದಂಟು ಹಾಗೂ ಅಂಬಟೆಕಾಯಿ ಹಾಕಿ ನಾನಿವತ್ತೊಂದು ಅಂದರೆ ಒಗ್ಗರಣೆ ಮಾಡ್ತಾ ಇದ್ದೇನೆ. ಹಾಗೆ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ಮೊದಲಿಗೆ ಕೆಸುವಿನ ದಂಟನ್ನು ಕೊಯ್ತೇನೆ. ಕೆಸುವಿನ ಎಲೆ ನೋಡಿ ಎಷ್ಟು ದೊಡ್ಡದು. ಇದು ಎಲೆ ವರ್ಷ ಪೂರ್ತಿ ನಮಗೆ ಸಿಗ್ತದೆ. ನೀರಿರುವ ಜಾಗದಲ್ಲಿದ್ದರೆ ಆಯಿತು, ನೀರು ಬೀಳುವ ಜಾಗ ಇದ್ದರೆ ಸಾಕು, ಇದು ಬೆಳೀತಾನೆ ಇರ್ತದೆ. ಹಾಗೆ ಎಲೆ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಹಾಗೆ ಇವಾಗ ಅದರ ದಂಟನ್ನು ತೆಗೆದು ಒಂದು ಪದಾರ್ಥ ಮಾಡ್ತೇನೆ. ಸಿಂಪಲಾಗಿ ಒಗ್ಗರಣೆ ಹಾಕಿ ಮಾಡೋದು. ನೋಡಿ ಇಷ್ಟು ದಂಟು ತೆಗೆದೆ. ಇವಾಗ ಇದರ ನಾರನ್ನೆಲ್ಲ ತೆಗೆದು ಬೇಗನೆ ಕಟ್ ಮಾಡಬೇಕು. ಇವಾಗ ಇದರ ನಾರನ್ನೆಲ್ಲ ತೆಗಿಬೇಕು. ನೋಡಿ ಹೊರಗಿನ ಇದು ಈ ನಾರನ್ನು ಈ ಥರ ತೆಗಿಲಿಕ್ಕೆ ಬರ್ತದೆ ನೋಡಿ. ನೋಡಿ ಚೆನ್ನಾಗಿ ಬರ್ತದೆ. ನೀವು ಕೂಡ ಈ ಕೆಸುವಿನ ದಂಟಿನ ಪದಾರ್ಥ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ನಾನಿವತ್ತಿಗೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ತುಂಬಾ ಈಸಿ ರೆಸಿಪಿ ಇದು, ಬೇಗನೆ ಬೇಯ್ತದೆ ಕೂಡ. ನೋಡಿ ಈ ನಾರು ತೆಗಿಲಿಕ್ಕೆ ಈಸಿ. ಇವಾಗ ಎಲ್ಲ ನಾರನ್ನು ಬೇಗನೆ ತೆಗಿತೇನೆ. ಇವಾಗ ನೋಡಿ ಕೆಸುವಿನ ದಂಟನ್ನೆಲ್ಲ ಕಟ್ ಮಾಡಿ ಆಯಿತು. ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ತೊಳೆದು ನಾನು ಕಟ್ ಮಾಡಿದ್ದೆ. ಈಗ ಇನ್ನೊಮ್ಮೆ ನಾನು ತೊಳೆದು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ಸ್ವಲ್ಪ ಬೇಯ್ತಾ ಬಂದ ಹಾಗೆ ನಾನು ಅಂಬಟೆಕಾಯಿಯನ್ನು ಕೂಡ ನಾನು ಜಜ್ಜಿ ಹಾಕ್ತೇನೆ. ನೋಡಿ ಈಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೇನೆ. ಈಗ ನಾನು ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ತೇನೆ. ಅಷ್ಟರೊಳಗೆ ನಾನು ಅಂಬಟೆಕಾಯಿಯನ್ನು ಜಜ್ಜಿ ತರ್ತೇನೆ. ನೋಡಿ ಇವಾಗ ಅಂಬಟೆಕಾಯಿಯನ್ನು ಜಜ್ಜಿ ತಂದಿದ್ದೇನೆ. ನಾನಿಲ್ಲಿ ಒಂದು 6 ಅಂಬಟೆಕಾಯಿಯನ್ನು ತಗೊಂಡಿದ್ದೇನೆ. ಈ ಅಂಬಟೆಕಾಯಿ ಇದ್ದರೆ ಮಾತ್ರ ಕೆಸುವಿನ ದಂಟಿನ ಪದಾರ್ಥ ತುಂಬಾ ಟೇಸ್ಟ್ ಆಗ್ತದೆ. ಯಾಕೆಂದರೆ ಕೆಸುವಿನ ದಂಟಿಗೆ ಈ ಅಂಬಟೆಕಾಯಿ ಒಳ್ಳೆ ಕಾಂಬಿನೇಷನ್. ಇವಾಗ ಮನೆಯಲ್ಲಿ ತಂದದ್ದು ಅಂಬಟೆಕಾಯಿ ಇದೆ ಅಂತೇಳಿ ನಾನು ಕೆಸುವಿನ ದಂಟನ್ನು ಇವತ್ತು ಪದಾರ್ಥ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಕಡಿಬೇಕು, ಅದೇ ರೀತಿ ಮಸಾಲ ರೆಡಿ ಮಾಡಬೇಕು ಅಂತ ಏನಿಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ, ನಿಮಗೆ ತೋರಿಸ್ತಾ ಇದ್ದೇನೆ. ಇವಾಗ ಕೆಸುವಿನ ದಂಟನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಉಪ್ಪು ಕೂಡ ಹಾಕಿದ್ದೇನೆ. ಇನ್ನು ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಇದನ್ನು ಹಾಕ್ತೇನೆ. ಈ ಕೆಸುವಿನ ದಂಟು ಚೆನ್ನಾಗಿ ಬೇಯಬೇಕು, ಸಾಫ್ಟಾಗಿ ಬರಬೇಕು. ಆದರೆ ಮಾತ್ರ ಪದಾರ್ಥ ಕೂಡ ಟೇಸ್ಟ್ ಆಗೋದು. ಗಟ್ಟಿಯಾಗಿದ್ದರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ತುಂಬಾ ಚೆನ್ನಾಗಿ ಬೇಯಬೇಕು. ಒಂದು ವೇಳೆ ನಾವು ಅಂಬಟೆಕಾಯಿಯನ್ನು ಮೊದಲೇ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಬೇಗನೆ ಬೇಯೋದಿಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಲೇಟ್ ಮಾಡಿ ಅಂಬಟೆಕಾಯಿಯನ್ನು ಹಾಕ್ತೇನೆ. ನೋಡಿ ಕೆಸುವಿನ ದಂಟು ಇವಾಗ ಬೇಯ್ತಾ ಇದೆ. ಹಾಗೆಯೇ ಸ್ವಲ್ಪ ಬೇಯ್ತಾ ಬಂತು. ಇವಾಗ ನಾನು ಅಂಬಟೆಕಾಯಿಯನ್ನು ಹಾಕ್ತೇನೆ. ಇನ್ನು ಅಂಬಟೆಕಾಯಿಯ ಜೊತೆಗೆ ಈ ಕೆಸುವಿನ ದಂಟು ಕೂಡ ಚೆನ್ನಾಗಿ ಬೇಯಬೇಕು. ಇನ್ನೂ ಕೂಡ ತುಂಬಾ ಸಾಫ್ಟ್ ಆಗಬೇಕು. ಹಾಗೆ ಇವಾಗ ಕೆಸುವಿನ ದಂಟಿನ ಪದಾರ್ಥ ಕೂಡ ಆಗ್ತಾ ಇದೆ.
ಹಾಗೆ ಜಾನ್ ಅವರು ಮೀನು ಕೂಡ ನನಗೆ ಕ್ಲೀನ್ ಮಾಡಿ ತಂದು ಕೊಟ್ಟರು, ಸುವಾಡಿ ಮೀನು. ಈಗ ಇದಕ್ಕೆ ಸ್ವಲ್ಪ ಮಸಾಲವನ್ನು ಹಾಕ್ತೇನೆ, ಹಾಗೆ ಇದನ್ನು ಫ್ರೈ ಮಾಡಲಿಕ್ಕೆ. ಹಾಗೆ ಇದಕ್ಕೆ ನಾನಿವಾಗ ಮಸಾಲವನ್ನು ಕೂಡ ಹಾಕ್ತೇನೆ. ಮೀನಿಗೆ ಮಸಾಲವನ್ನು ಹಾಕಿ ಆಯಿತು. ಇನ್ನು ಇದು ಮ್ಯಾರಿನೇಟ್ ಆಗಬೇಕು ಚೆನ್ನಾಗಿ. ಮತ್ತೆ ನಾನು ಸಾಯಂಕಾಲದ ಹೊತ್ತಿಗೆ ಫ್ರೈ ಮಾಡ್ತೇನೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ಈ ಥರ ಬೇಯಬೇಕು ನೋಡಿ, ತುಂಬಾ ಸಾಫ್ಟಾಗಿ ಬೆಂದಿದೆ. ಹಾಗೆ ಇವಾಗ ಇದಕ್ಕೆ ಒಂದು ತುಂಡು ಬೆಲ್ಲವನ್ನು ಹಾಕ್ತೇನೆ. ಟೇಸ್ಟ್ ಚೆನ್ನಾಗಿ ಬರ್ತದೆ ಬೆಲ್ಲ ಹಾಕಿದರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡಿ ಎಷ್ಟು ಸಿಂಪಲ್ ಪದಾರ್ಥ ನೋಡಿ. ಈಗ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ಇವಾಗ ಇದು ಪದಾರ್ಥ ರೆಡಿ ಆಯಿತು. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಅಂತ ಬೆಂದಿತ್ತು. ಹಾಗೆ ನಾನಿವಾಗ ಇದಕ್ಕೊಂದು ಒಗ್ಗರಣೆಯನ್ನು ಇಡ್ತೇನೆ. ನೀವು ಅಂದ್ಕೊಳ್ಳಿವ್ರಿ ಈ ಪದಾರ್ಥ ಆದಮೇಲೆ ಇದಕ್ಕೆ ಏನು ಮೆಣಸೆಲ್ಲ ಏನು ಹಾಕ್ಲಿಕ್ಕಿಲ್ವಾ ಅಂತೇಳಿ. ಇಲ್ಲೇ ಇರುವುದು. ಇವಾಗ ಒಗ್ಗರಣೆಯಲ್ಲಿ ನಾನು ಒಣಮೆಣಸು ಹಾಕಿ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾವು ಕಾಯಿ ಮೆಣಸಾಗಲಿ ಮೆಣಸಿನ ಪೌಡರ್ ಆಗಲಿ ಏನನ್ನು ಹಾಕೋದು ಬೇಡ, ಬರೀ ಒಣಮೆಣಸಿನಿಂದ ಒಗ್ಗರಣೆಯನ್ನು ಹಾಕಿದರೆ ಪದಾರ್ಥ ರೆಡಿ. ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ. ಇದಕ್ಕೆ ಬೇರೆ ಏನನ್ನೂ ಹಾಕೋದು ಬೇಡ, ಎಣ್ಣೆಗೆ ಒಣಮೆಣಸನ್ನು ಹಾಕ್ಕೊಂಡ್ರೆ ಸಾಕು. ನೋಡಿ ಇವಾಗ ಒಗ್ಗರಣೆ ರೆಡಿ ಆಯಿತು ಒಣಮೆಣಸಿದ್ದು. ಈಗ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಹಾಗೂ ತುಂಬಾ ಸಿಂಪಲಾಗಿ ಮಾಡಬಹುದಾದಂತಹ ಕೆಸುವಿನ ದಂಟಿನ ಪದಾರ್ಥ ರೆಡಿ ಆಯಿತು. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಪದಾರ್ಥ ಹೇಳ್ತಾರಾ ಗುಜ್ಜು ಹೇಳ್ತಾರಾ ಏನು ಅಂತ ಗೊತ್ತಿಲ್ಲ. ನಾನು ಪದಾರ್ಥ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೂರಲ್ಲಿ ಇದಕ್ಕೆ ಏನಂತಾರೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಅನ್ನದ ಜೊತೆಗೆ ತುಂಬಾ ಟೇಸ್ಟ್ ಆಗಿರ್ತದೆ. ಇದು ಒಂದು ಹಳೆಯ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಈ ಥರ ಮಾಡೋದು ತುಂಬಾ ಕಡಿಮೆ ಆಗಿದೆ. ಇವಾಗ ಕೆಸುವಿನ ದಂಟಿದ್ದು ಪದಾರ್ಥ ಆಯಿತು. ಇನ್ನು ಮೀನು ಫ್ರೈ ಮಾಡಲಿಕ್ಕಿದೆ. ಹಾಗೆಯೇ ನಾನು ತೋಟದಿಂದ ಕೆಸುವಿನ ಎಲೆಯನ್ನು ಕೂಡ ತಂದಿದ್ದೆ, ಅದರಿಂದ ಪತ್ರೊಡೆಯನ್ನು ಮಾಡಬೇಕು. ಪತ್ರೊಡೆ ನಾಳೆಗೆ ಬ್ರೇಕ್ಫಾಸ್ಟಿಗೆ ಮಾಡೋದು. ಅದರ ರೆಸಿಪಿಯನ್ನೇನು ನಾನು ಮಾಡೋದಿಲ್ಲ. ಹಾಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಉಳಿದ ಕೆಲಸವನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತೇನೆ. ಕೆಸುವಿನ ಎಲೆಯ ಪತ್ರೊಡೆಯನ್ನೆಲ್ಲ ಮಾಡಿ ರೆಡಿ ಮಾಡಿರ್ತೇನೆ. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸುಲಭ ಆಗ್ತದೆ ಅಂತೇಳಿ. ಹಾಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.